ಬೆಳಗಾವಿಯಲ್ಲಿ ಮತ್ತೆ ರೆಬಲ್ಸ್ ಟೀಮ್ ಈಗ ಒಂದಾಗಿದೆ. ಬಹಳ ಪ್ರಮುಖವಾಗಿ ಗೋಕಾಕ್ನ ಜಾತ್ರೆಯಲ್ಲಿ ಬಿಜೆಪಿಯ ರೆಬಲ್ಸ್ ಟೀಮ್ ಈಗ ಒಂದಾಗ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಅಡ್ಡಾದಲ್ಲಿ ಬಿಜೆಪಿಯ ರೆಬಲ್ಸ್ ಟೀಮ್ ಇದೆ. ರಮೇಶ್ ಜಾರಕಿಹೊಳಿ ಅವರ ಆಹ್ವಾನದ ಹಿನ್ನೆಲೆಯಲ್ಲಿ ಗೋಕಾಕ್ನಲ್ಲಿ ನಡೀತಾ ಇರುವಂತ ಮಹಾಲಕ್ಷ್ಮಿ ಜಾತ್ರೆಗೆ ಆಗಮಿಸಿದ್ದಾರೆ. ಶಾಸಕ ಬಿಪಿ ಹರೀಶ್, ಅರವಿಂದ ಲಿಂಬಾವಳಿ ಜೊತೆಯಲ್ಲಿ ಕುಮಾರ ಬಂಗಾರಪ್ಪ, ಮಾಜಿ ಸಂಸದ ಬಿವಿ ನಾಯಕ್ ಕೂಡ ಆಗಮಿಸಿದ್ದಾರೆ ಗೋಕಾಕ್ಗೆ. ದೇವಸ್ಥಾನದ ಭೇಟಿ ನೀಡಿದ ಬಳಿಕ ರೆಬಲ್ ನಾಯಕರ ಮೀಟಿಂಗ್ ಕೂಡ ಜೋರಾಗಿದೆ. ಈ ಮೂಲಕವಾಗಿ ಬೆಳಗಾವಿಯಲ್ಲಿ ಮತ್ತೆ ರೆಬಲ್ಸ್ ಟೀಮ್ ಒಂದಾಗ್ತಿದೆ. ಸ್ವಲ್ಪ ದಿನ ದೂರ ಇದ್ರು, ಬಟ್ ಈಗ ಮತ್ತೆ ಒಂದಾಗ್ತಿದ್ದಾರೆ. ಅದು ಕೂಡ ರಮೇಶ್ ಜಾರಕಿಹೊಳಿ ಅವರ ಆಹ್ವಾನದ ಮೇರೆಗೆ ಗೋಕಾಕ್ನಲ್ಲಿ ನಡೀತಾ ಇರುವಂತಹ ಮಹಾಲಕ್ಷ್ಮಿಯ ಜಾತ್ರೆಗೆ. ಅಂದ್ರೆ ಬಹಳ ವಿಶೇಷವಾಗಿ 10 ವರ್ಷಕ್ಕೊಮ್ಮೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬಿಜೆಪಿಯಲ್ಲಿ ಅಸಮಾಧಾನ ಹೊಂದಿರೋರು, ಅತೃಪ್ತರು, ರೆಬಲ್ಸ್ ಅಂತ ಏನು ಗುರುತಿಸ್ಕೊಂಡಿದ್ದಾರಲ್ಲ, ಸಾಕಷ್ಟು ಅಸಮಾಧಾನವನ್ನ ಹೊತ್ಕೊಂಡು ಅವರೆಲ್ಲರೂ ಕೂಡ ಈಗ ಮತ್ತೆ ಮುಂದಾಗಿದ್ದಾರೆ. ಜಾತ್ರೆಯ ನೆಪದಲ್ಲಿ ಸೇರಿದ್ದಾರೆ. ಆಹ್ವಾನವನ್ನ ಕೊಟ್ಟಿದ್ರು ಜಾರಕಿಹೊಳಿ ಅವರು. ಅದಾದ್ಮೇಲೆ ಎಲ್ಲರೂ ಕೂಡ ಒಂದಾಗಿ ಮೀಟಿಂಗ್ ಕೂಡ ಮುಂದಾಗಿದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಬೆಳಗಾವಿಯ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಜೇಶ್, ಕೆರಳಿ ಕೆಂಡುವಾಗಿದ್ದಂತ ಬಿಜೆಪಿಯ ರೆಬಲ್ಸ್ ನಾಯಕರೆಲ್ಲ ಈಗ ಜಾತ್ರೆಯ ನೆಪದಲ್ಲೂ ಒಂದಾಗಿದ್ದಾರೆ. ಯಾವೆಲ್ಲ ನಾಯಕರು ಜಾತ್ರೆಗೆ ಆಗಮಿಸಿದ್ದಾರೆ? ಇದು ಒಂದ್ ರೀತಿ ಕೊನೆಯ ಕಸರತ್ತ ಅಸಮಾಧಾನ ಹೊಂದಿರುವಂತ ನಾಯಕರದು. ಏನೆಲ್ಲ ಅಪ್ಡೇಟ್ಸ್ ಇದೆ ರಾಜೇಶ್? ಎಸ್ ಅಖಿಲೇಶ್, ಅಂತಂದ್ರೆ 10 ವರ್ಷಕ್ಕೊಮ್ಮೆ ಬರುವಂತ ಮಹಾಲಕ್ಷ್ಮಿ ಏನು ಗೋಕಾಕ್ನ ಮಹಾಲಕ್ಷ್ಮಿ ಜಾತ್ರೆಗೆ ಈಗ ರೆಬಲ್ಸ್ ನಾಯಕರು ಕೂಡ ಒಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಶಾಸಕ ರಮೇಶ್ ಜಾರಕಿಹೊಳಿ ಆಹ್ವಾನದ ಮೇರೆಗೆ ರೆಬಲ್ಸ್ ನಾಯಕರು ಎಲ್ಲರೂ ಕೂಡ ಜಾತ್ರೆಗೆ ಬಂದಿದ್ದಾರೆ. ಈ ಜಾತ್ರೆ ನೆಪದಲ್ಲಿ ಒಂದು ಸುತ್ತಿನ ಮಾತುಕತೆ ಕೂಡ ನಡೀಲಿಕ್ಕೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸದ್ಯ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಕೂಡ ಇದೆ. ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹಲವು ಬಾರಿ ಇವರು ಏನು ರೆಬಲ್ಸ್ ನಾಯಕರು ಏನು ವಿಜೇಂದ್ರ ವಿರೋಧವಾಗಿ ಸಾಕಷ್ಟು ಬಾರಿ ಮೀಟಿಂಗ್ ಕೂಡ ಮಾಡಿದ್ರು. ಈ ನೆಪದಲ್ಲಿ ಲಾಸ್ಟ್ನ ಕಸರತ್ತು ಅಂತಾನೆ ಹೇಳ್ಬೋದು. ಹೀಗಾಗಿ ಈ ನಿಟ್ಟಿನಲ್ಲಿ ಈಗ ಏನು ಕುಮಾರ್ ಬಂಗಾರಪ್ಪ ಆಯ್ತು, ಅರವಿಂದ್ ಲಿಂಬಾವಳಿ, ಆಮೇಲೆ ಬಿಪಿ ಹರೀಶ್ ಅಲ್ಲದೆ ಬಿವಿ ನಾಯಕ್ ಮತ್ತು ಮಹೇಶ್ ಕುಮಟಳ್ಳಿ ಅಂತ ಸೇರಿದಂತೆ ವಿವಿಧ ನಾಯಕರು ಕೂಡ ಏನು ಮೀಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ. ರಹಸ್ಯವಾಗಿ ಏನಂತಂದ್ರೆ ಗೋಕಾಕದ ರಹಸ್ಯ ಸ್ಥಳದಲ್ಲಿ ಇವರೆಲ್ಲರೂ ಕೂಡ ಒಂದಾಗಿ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಯಾರನ್ನ ಆಯ್ಕೆ ಮಾಡಬೇಕು, ತಮ್ಮ ನಿಲುವು ಏನನ್ನು ಹೈಕಮಾಂಡಿಗೆ ತಿಳಿಸಬೇಕು ನಿಟ್ಟಿನಲ್ಲಿ ಚರ್ಚೆನ ಕೂಡ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಖಿಲೇಶ್, ಧನ್ಯವಾದಗಳು ರಾಜೇಶ್ ತಮ್ಮೆಲ್ಲ ಮಾಹಿತಿಗೆ.